A1 ಇಂದ A12 ಆರೋಪಿಗಳ ಹೆಸರು ಬರದಂತೆ ಸೂಚನೆ. ದೀಪಕ್ ಎಂಬ ವ್ಯಕ್ತಿ ತಲಾ 5 ಲಕ್ಷ ಹಣವನ್ನು ಕೊಟ್ಟಿದ್ದಾರಂತೆ. ದೀಪಕ್ ಎಂಬ ವ್ಯಕ್ತಿ ನಿಖಿಲ್ ಹಾಗೂ ಕೇಶವಮೂರ್ತಿಗೆ ತಲಾ 5 ಲಕ್ಷವನ್ನು ಕೊಟ್ಟಿದ್ರು. 5 ಲಕ್ಷ ಹಣ ಕೊಟ್ಟಿದ್ರು. ಉಳಿದ ಹಣವನ್ನು ಜೈಲಿಗೆ ಹೋದ ಮೇಲೆ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ರು. ನಿಮ್ಮ ಮನೆಗಳಿಗೆ ಹಣವನ್ನು ಕೊಡಲು ಭರವಸೆಯನ್ನು ನೀಡಿದ್ರು. ನಂತರ ರಾತ್ರಿ 10 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಸರೆಂಡರ್ ಆಗಿದ್ರು. ಎಷ್ಟು ಪ್ಲಾನ್ ಆಗಿ ಅಮಾಯಕರನ್ನ ಇವರು ಸರೆಂಡರ್ ಮಾಡಿಸಿದ್ರು ಅಂತ ಹೇಳಿದ್ರೆ, A1 ಇಂದ A2 ವರೆಗೂ ಕೂಡ 5 ಲಕ್ಷ ಹಣ ಕೊಟ್ಟಿದ್ರಂತೆ. ದೀಪಕ್ ಎಂಬ ವ್ಯಕ್ತಿ ತಲಾ 5 ಲಕ್ಷ ಹಣ ಕೊಟ್ಟಿದ್ದಂತೆ. ನಿಖಿಲ್ ಹಾಗೂ ಕೇಶವಮೂರ್ತಿಗೆ ತಲಾ 5 ಲಕ್ಷ ಹಣವನ್ನು ಕೊಟ್ಟಿದ್ರು. ಉಳಿದ ಹಣವನ್ನು ಜೈಲಿಗೆ ಹೋದ ನಂತರ ನಿಮ್ಮ ಮನೆಯವರಿಗೆ ತಲುಪಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ರಂತೆ. ಹಾಗಾಗಿ ಪಾಪ ಅಮಾಯಕರವ್ರು ಹೋಗಿ ಸರೆಂಡರ್ ಆಗ್ತಾರೆ. ಅವ್ರು ತಪ್ಪೇ ಮಾಡಿರಲಿಲ್ಲ. ಇವರು ಕೊಲೆ ಮಾಡಿರುವಂಥ ಕೊಲೆಗಡುಕರು ಬಚಾವಾಗೋದಕ್ಕೆ ಯಾರ್ಯಾರನ್ನೋ ಫಿಟ್ ಮಾಡೋ ಪ್ರಯತ್ನ ಮಾಡಿದರು. ತಮ್ಮ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವರಿಗೆ ಹಣ ಕೊಟ್ಟು, ನೀವು ಜೈಲಿಗೆ ಹೋದ ನಂತರ ನಿಮ್ಮ ಮನೆಯವರಿಗೆ ನಾವು ಸೆಟ್ಲ್ ಮಾಡ್ತೀವಿ ಅಂತೇಳಿ ಹೇಳಿ ಇವರನ್ನು ಕಳಿಸೋ ಪ್ರಯತ್ನ ಮಾಡಿದರು. ಆದರೆ ಪೊಲೀಸರು ಇವರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳ್ತಾರೆ. ಯಾರು ಸರೆಂಡರ್ ಆಗ್ತಾರೆ 10 ಗಂಟೆ ರಾತ್ರಿಗೆ, ಆಗ ಪೊಲೀಸರು ಅವರನ್ನು ಬಾಯಿ ಬಿಡಿಸ್ತಾರೆ. ಪೊಲೀಸರ ಸ್ಟೈಲ್ನಲ್ಲಿ ಅವ್ರನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಇವರೆಲ್ಲ ಕೊಲೆಗಡುಕರು, ಕೊಲೆಗಾರರು ಬೇರೆಯವರಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಆನಂತರ ಪೊಲೀಸರು ಅದೆಲ್ಲವನ್ನು ಕೆದಕಿ ಹೊರಟಾಗ ಗೊತ್ತಾಗಿದ್ದು ತಿಮಿಂಗಿಲ ಇದೆ ಅಂತ ಹೇಳಿ, ಇದರಲ್ಲಿ ದರ್ಶನ್ ಇದ್ದಾರೆ ಅಂಥೇಳಿ ದರ್ಶನನ್ನು ಅರೆಸ್ಟ್ ಮಾಡ್ತಾರೆ. ದರ್ಶನನ್ನು ವಿಚಾರಣೆ ಮಾಡಿದಾಗೆಲ್ಲ ಗೊತ್ತಾಗುತ್ತೆ ಯಾಕಾಗಿ ಕೊಲೆಯಾಗಿದೆ, ಏನು ವಿಚಾರಕ್ಕೆ ಕೊಲೆಯಾಗಿದೆ, ಏನು ಎತ್ತ ಎಲ್ಲವೂ ಕೂಡ ಈಗ ಪತ್ತೆಯಾಗಿದೆ. ದರ್ಶನನ್ನು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಸ್ಥಳ ಮಹಜರಿಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಡೀಟೇಲ್ ಮಾಹಿತಿ ಈಗ ಸಿಕ್ಕಿದೆ. ದರ್ಶನ್ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಈಗ ಪೊಲೀಸರು ಅವ್ರ ಜೊತೆಗಿದ್ದಾರೆ. 13 ಜನ ಆರೋಪಿಗಳು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪದ ಹಿನ್ನೆಲೆ 13 ಜನರ ಬಂಧನ ಆಗಿದೆ. ಅವರನ್ನು ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಬಂದು ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೋಡಿ ನೀವು. ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇರುವಂಥ ದೃಶ್ಯ. ಕರ್ಕೊಂಡು ಬಂದು ಪೊಲೀಸರು ಇಂಥ ಸ್ಥಳದಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋದು ಅವ್ರ ಬಾಯಿಂದ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಫೊರೆನ್ಸಿಕ್ ಅಧಿಕಾರಿಗಳು ಕೂಡ ಇದ್ದಾರೆ. ಪಟ್ಟಣಗೆರೆ ಅದೇ ಶೆಡ್ನಲ್ಲಿ ಕೊಲೆ ಆಗಿರೋದು. ಈ ಶೆಡ್ನಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. 13 ಆರೋಪಿಗಳ ಸ್ಥಳ ಮಹಜರು ಈಗ ನಡೀತಾ ಇದೆ. ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇರುವಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ. ಬಿಗಿ ಬಂದೋಬಸ್ತ್ ಇದೆ ಅಲ್ಲಿ. ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಪಟ್ಟಣಗೆರೆಯ ಆ ಒಂದು ಶೆಡ್ನಲ್ಲಿ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 13 ಜನರು, ಪವಿತ್ರ ಗೌಡ ಸೇರಿದಂತೆ ದರ್ಶನ್, ಕಾರ್ತಿಕ್ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ನಂದೀಶ್ ಕೂಡ ಸುಮಾರು 13 ಜನ A1 ಇಂದ A12 ವರೆಗೂ ಕೂಡ ಅವರನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಇದ್ದಂಗೆ ದರ್ಶನ್ ಅವರ ಹೆಸರನ್ನು ಮುಚ್ಚಿಡೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅಂತ ಹೇಳಿದರೆ, ಅಮಾಯಕರನ್ನು ಸರೆಂಡರ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಆದರೆ ಪೊಲೀಸರು ವಿಚಾರಣೆ ಮಾಡಿದಾಗ, ಅವ್ರನ್ನ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಇವರಲ್ಲ ಅಂಥೇಳಿ. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶವನ್ನು ಕಳುಹಿಸಿದ್ದ, ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಬರುವಂತೆ ದರ್ಶನ್ ಸೂಚನೆಯನ್ನು ಕೊಟ್ಟಿದ್ರು. ಚಿತ್ರದುರ್ಗದವನು ಅನ್ನೋದು ಗೊತ್ತಾಗಿತ್ತು. ಚಿತ್ರದುರ್ಗದ ರಾಘವೇಂದ್ರ ಅನ್ನೋರಿಗೆ ಸೂಚನೆಯನ್ನು ದರ್ಶನ್ ಕೊಟ್ಟಿದ್ದ. ರಾಘವೇಂದ್ರ ಅನ್ನೋರು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅಂತೆ. ಪಟ್ಟಣಗೆರೆ ಗೋಡೌನ್ಗೆ ಕರ್ಕೊಂಡು ಬಂದಿದ್ದ ಆತ. ಗೋಡೌನ್ಗೆ ಕರೆತಂದು ದರ್ಶನ್ ಅಲ್ಲಿಗೆ ಬರ್ತಾರೆ. ರಾಘವೇಂದ್ರ ಅನ್ನೋರಿಗೆ ಸುಪಾರಿ ಕೊಟ್ಟಿದ್ರು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಂತೇಳಿ ಗೊತ್ತಾದ ತಕ್ಷಣ ಚಿತ್ರದುರ್ಗದಿಂದ ಆತನನ್ನು ಈ ಪಟ್ಟಣಗೆರೆಯ ಗೋಡೌನ್ಗೆ, ಶೆಡ್ಗೆ ಕರ್ಕೊಂಡು ಬರಬೇಕು ಅಂತೇಳಿ ಸೂಚನೆಯನ್ನು ಕೊಡ್ತಾರೆ. ದರ್ಶನ್ನೇ ಖುದ್ದಾಗಿ ಫೋನ್ ಮಾಡಿ ಹೇಳ್ತಾರೆ. ರಾಘವೇಂದ್ರ ಅನ್ನೋನು ಈ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತೆ, ಚಿತ್ರದುರ್ಗದ ಅಧ್ಯಕ್ಷ ಅಂತೆ. ಹೇಳಿ ಕೇಳಿ ಈ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅಭಿಮಾನಿಗಳ ಸಂಘದಲ್ಲಿದ್ದಾನೆ. ಅವನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದವರು ಈ ಶೆಡ್ಗೆ ಕರ್ಕೊಂಡು ಬರ್ತಾರೆ. ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡು ಬಂದು ಸಂಜೆ 4 ಗಂಟೆ ಸುಮಾರಿಗೆ ಬಂದರೆ 12 ಗಂಟೆವರೆಗೂ ಕೂಡ ಆತನಿಗೆ ಚಿತ್ರಹಿಂಸೆ ಕೊಡ್ತಾರೆ. ಬೆಲ್ಟ್ನಿಂದ ಹೊಡಿತಾರೆ, ಒದಿತಾರೆ, ಫುಟ್ಬಾಲ್ ಆಡ್ದಂಗೆ ಆಡ್ತಾರೆ. ಆ ರೀತಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ. 12 ಗಂಟೆ ಸುಮಾರಿಗೆ ಆತ ಸತ್ತೋಗ್ತಾನೆ. ಆತನಿಗೆ ಅದು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಹಿಂಸೆ ಸಹಿಸಲಾಗದೆ, ತಾಳಲಾಗದೆ ಆತ ಸಾಯ್ತಾನೆ. ಸತ್ತ ತಕ್ಷಣ ಆತನನ್ನು ಚೀಲಕ್ಕೆ ತುಂಬಿಕೊಂಡು ಬಿಸಾಡ್ತಾರೆ. ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ನ ಸುಮ್ನಹಳ್ಳಿ ಬ್ರಿಡ್ಜ್ನ ಕೆಳಗಡೆ ಏನು ರಾಜಕಾಲುವೆ ಇದೆ, ಆ ರಾಜಕಾಲುವೆಗೆ ಆ ಚೀಲವನ್ನು ಎಸಿತಾರೆ.
ಎಸೆದಾಗ ಬೆಳಿಗ್ಗೆ ಆ ರಾಜಕಾಲುವೆ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ. 8 ಗಂಟೆ ಸುಮಾರು 8 ಗಂಟೆ 15 ನಿಮಿಷ ಆಗ ಸೆಕ್ಯೂರಿಟಿ ಗಾರ್ಡ್ ನೋಡಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಪೊಲೀಸರು ಬರ್ತಾರೆ. ಬಂದಾಗ ಪೊಲೀಸರಿಗೆ ಅನುಮಾನ ಬರುತ್ತೆ. ಯಾಕಂತ ಹೇಳಿದರೆ ಆತನ ದೇಹದಲ್ಲಿ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥ ಅನುಮಾನ, ಗಾಯದ ಗುರುತುಗಳು ಇರೋದ್ರಿಂದಾಗಿ ಪೊಲೀಸರು ಅನುಮಾನ ಬರುತ್ತೆ. ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಈತನನ್ನು ಎಲ್ಲೋ ಹೊಡೆದು ಕೊಂದು ಇಲ್ಲಿ ತಂದು ಬಿಸಾಡಿದ್ದಾರೆ ಅಂತೇಳಿ, ಎಸ್ದಿದ್ದಾರೆ ಅಂತೇಳಿ. ಆನಂತರ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. ತನಿಖೆ ನಡೀತಿರುವಾಗಲೇ ದರ್ಶನ್ ಸಹಚರರು, ನಾವು ಆಗಲೇ ಹೇಳಿದ್ವಲ್ಲ, 5 ಲಕ್ಷ ರೂಪಾಯಿ ಕೊಟ್ಟು ನೀವು ಜೈಲಿಗೆ ಹೋದ ನಂತರ ನಿಮ್ಮ ಮನೆಯವರಿಗೆ 5 ಲಕ್ಷ ಕೊಡ್ತೀವಿ ಅಂತೇಳಿ ಏನು ಡೀಲ್ ಮಾಡ್ಕೊಂಡಿದ್ರಲ್ಲ, ಅವರು ಬಂದು ಅಲ್ಲಿ ಸರೆಂಡರ್ ಆಗ್ತಾರೆ. ಅನಂತರ ದರ್ಶನ್ ಹೆಸರು ಕೂಡ ಹೊರಬಿಡ್ತಾರೆ.